ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ ಸಖತ್ತಾಗೆ ಇರ್ತೀರಾ. ಇವಾಗ ಬೇರೆ ಎಕ್ಸಾಮ್ಗಳ ಸೀಸನ್. ಯಾವ್ದಾವ್ದೋ ಊರಿಂದ ಬೆಂಗಳೂರಿಗೆ ಎಕ್ಸಾಮ್ ನ ಬರೆಯೋದಕ್ಕೆ ಅಂತಾನೆ ಬರ್ತಾರೆ. ಎಲ್ಲಾನ ಒಂದು 3 ಅವರ್ಗಳ ಕಾಲ ಸ್ಟೇ ಆಗ್ಬೇಕು ಅಥವಾ ಓದ್ಕೊಳ್ಬೇಕು, ಒಂದು ಪೀಸ್ಫುಲ್ ಆಗಿರೋ ಜಾಗ ಬೇಕು ಅಂದ್ರೆ ಅಂತವ್ರಿಗೆ ಈ ವಿಡಿಯೋ. ಅಥವಾ ಬೆಂಗಳೂರಿನಲ್ಲಿರುವ PG, ಹೋಟೆಲ್, ಲಾಡ್ಜ್ ಗಳನ್ನ ನೋಡಿ ಸುಸ್ತಾಗಿದೆ ಅಂದ್ರೆ ಅಂತವ್ರಿಗೆ ಈ ವಿಡಿಯೋ. ಗುರು, ಹೌದು, ನನ್ನಿಂದ ಕಾಣಿಸ್ತಾ ಇರುವ ಕಾಪ್ಸಿಲ್ ಪೋರ್ಟ್ಸ್ ಬಗ್ಗೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ. ಕಾಪ್ಸಿಲ್ ಪೋರ್ಟ್ ಅಂದ್ರೆ ಏನ್ ಗೊತ್ತಾ? ಜಪಾನೀಸ್ ಸ್ಟೈಲ್ ಅಲ್ಲಿ ರೂಮ್ ಗಳನ್ನ ಮಾಡ್ಬಿಟ್ಟು ಇವಾಗ ಬೆಂಗಳೂರಿನಲ್ಲಿ ತಂದಿದ್ದಾರೆ. ಇದು ಇಂಡಿಯಾದಲ್ಲಿ 2ನೇ ಕಾಪ್ಸಿಲ್ ಪೋರ್ಟ್. ಒಂದು ಮುಂಬೈಯಲ್ಲಿದೆ, ಇನ್ನೊಂದು ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರಿನಲ್ಲಿ ಕಾಪ್ಸಿಲ್ ಪೋರ್ಟ್ ಇದೆ. ಕಾಪ್ಸಿಲ್ ಪೋರ್ಟ್ ಹೇಗಿರುತ್ತೆ ಅದ್ರ ಎಕ್ಸ್ಪೀರಿಯನ್ಸ್ ಪಡೆಯೋದಕ್ಕೆ ಇವಾಗ ನನ್ನಿಂದ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ 4th ಫ್ಲೋರ್ಗೆ ಹೋಗ್ಬೇಕು. ಬನ್ನಿ, ಹಾಗಾದ್ರೆ ಹೋಗೋಣ. ನೀವ್ ಅನ್ಕೊಂತಿರ್ತೀರಾ, ಇವನ್ ಮನೆ ಇರೋದು ಬೆಂಗಳೂರಲ್ಲೇ ಅಲ್ವಾ, ಆದ್ರೂ ಏನಕ್ಕೆ ಬಂದ್ ರೂಮಲ್ಲಿ ಮಲ್ಕೊಂತೀಯಾನೆ, ದುಡ್ಡೇನು ಹೆಚ್ಚಾಗಿದ್ಯಾ ಅಂತ. ಅಲ್ಲ, ಒಂದು ರೀಸನ್ ಏನಂದ್ರೆ ನಿಮಗ್ ತೋರ್ಸಕ್ಕೋಸ್ಕರ. ಹಾಗೆ ಜಪಾನಲ್ಲಿರುವ ಕಾಪ್ಸಿಲ್ ಪೋರ್ಟ್ ಕರ್ನಾಟಕದಲ್ಲೂ ಇದೆ. ಅದನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಆದ್ರೆ ಒಳಗಡೆ ಹೋಗೋಣ. ಮೊದಲಿಗೆ ಬರ್ತಲೇ ನಾವು ಎಲ್ಲೇ ಆದ್ರೂ ಬರ್ತಲೇ ನಾವು ಫಸ್ಟ್ ಹೋಗೋದು ರಿಸೆಪ್ಷನ್ ಹತ್ರ. ಹಿಂದೆ ಕಾಣಿಸ್ತಿದೆಯಲ್ಲ, ಅದೇ ರಿಸೆಪ್ಷನ್. ಸೊ ಅಲ್ಲೋಗಿ ನೋಡೋಣ ಹೇಗಿದೆ ಅಂದ್ರೆ ಇಲ್ಲಿನ ಪ್ರೈಸ್ ಹೇಗಿದೆ ಅಂತ. ಬನ್ನಿ ಹೋಗೋಣ. ಗೈಸ್, ನಮಗೆ ಬಂದಿದ ತಕ್ಷಣ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಈ ಮ್ಯಾನ್ಯುಯಲ್ನ ನಾವು ಓದ್ಕೋಬೋದು. ಲೈಕ್ ಎಷ್ಟಾಗುತ್ತೆ ಅಮೌಂಟು ಇಲ್ಲಿದೆ ನೋಡಿ. 3 ಅವರ್ಸ್ಗೆ 299 ಪ್ಲಸ್ GST, 6 ಅವರ್ಸ್ಗೆ 499 ಪ್ಲಸ್ GST, 24 ಅವರ್ಸ್ಗೆ 999 ಪ್ಲಸ್ GST. ಸೊ ಇಲ್ಲಿ ಟ್ವಿನ್ ಪೋಡ್ ಅಂದರೆ ಕಪಲ್ಸ್ಗೆ 24 ಅವರ್ಸ್ಗೆ 1499 ಪ್ಲಸ್ GST. ಇವಾಗ ನಾವು ರಿಸೆಪ್ಷನ್ ಇಂದ ಚೆಕ್ ಇನ್ ಆಗಿ ಈ ಕಾರ್ಡ್ನ ಇಸ್ಕೊಂಡ್ಬಂದಿದ್ದೀನಿ. ಈ ಕಾರ್ಡ್ ಬಂದ್ಬಿಟ್ಟು ಮಾಸ್ಟರ್ ಕಾರ್ಡ್ ಅಂತ. ಈ ಕಾರ್ಡ್ನ ಒಂಥರ ಕೀ ತರ ಉಪಯೋಗಿಸೋದು. ತೋರಿಸ್ತೀನಿ ಬನ್ನಿ ಹೇಗೆ. ಸೊ ಗೈಸ್, ನಾವು ಮೊದಲಿಗೆ ಬರ್ತಲೇ ಈ ಡೋರ್ನ ಓಪನ್ ಮಾಡಿದ್ರೆ ನಮಗೆ ಲಾಕ್ ಆಗಿರುತ್ತೆ. ಬಟ್ ಈ ಒಂದು ಮಾಸ್ಟರ್ ಕಾರ್ಡ್ ಕೊಟ್ಟಿರ್ತಾರಲ್ಲ, ಈ ಮಾಸ್ಟರ್ ಕಾರ್ಡ್ನ ಇಲ್ಲಿ ಟ್ಯಾಪ್ ಮಾಡ್ಕೊಂಡು ಇಟ್ಕೊಬೇಕು. ಅವಾಗ ಅಲ್ಲಿ ಸೌಂಡ್ ಬರುತ್ತೆ ನಮಗೆ. ಸೊ ಓಪನ್ ಆಗುತ್ತೆ. ಸೊ ಗೈಸ್, ಮೊದಲಿಗೆ ನಾವು ಈ ಡೋರ್ನ ಲಾಕ್ ಮಾಡೋಣ. ಸೊ ಇವಾಗ ಈ ಡೋರು ಲಾಕ್ ಆಗಿದೆ. ತೆಗೆದ್ರೆ ಬರ್ತಲೇ ಒಂದಿಷ್ಟು ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಫ್ಯಾನ್ ನ ಆನ್ ಮಾಡ್ಕೊಳೋದು. ಇಲ್ಲಿ ಫ್ಯಾನ್ ನ ಇನ್ಕ್ರೀಸು ಹಾಗೆ ಡಿಕ್ರೀಸು. ಇಲ್ಲಿ ಪಕ್ಕದಲ್ಲಿರೋದು ಇದು ಬಂದ್ಬಿಟ್ಟು ಲೈಟ್ ಬಟನ್, ಲೈಟ್ ಆಫ್ ಆನು. ಸೊ ಇವಾಗ ನಮಗೆ ಇಷ್ಟು ಬ್ಲೂ ಕಲರ್ ಆಯ್ತು ನೋಡಿ, ಇಷ್ಟು ಬ್ಲೂ ಆಗಿದೆ. ಇವಾಗ ನಾವು ಪಿಂಕ್ ಮಾಡ್ಕೊಳ್ಳೋಣ. ಸೊ ಪಿಂಕ್ ಆಯ್ತು. ಗ್ರೀನ್ ಮಾಡ್ಕೊಂಡ್ರೆ ಗ್ರೀನ್ ಆಯ್ತು. ಇವಾಗ ಯೆಲ್ಲೋ ಮಾಡ್ಕೊಂಡ್ರೆ ಯೆಲ್ಲೋ ಆಗುತ್ತೆ ನೋಡಿ, ಇಷ್ಟು ಯೆಲ್ಲೋ ಆಗುತ್ತೆ. ನೆಕ್ಸ್ಟ್ ನಾವು ವೈಟ್ ಅಲ್ಲಿ ಇಟ್ಕೊಳ್ಳೋಣ, ಇಷ್ಟು ವೈಟ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿರೋದು ಏನಂದ್ರೆ ಮಿರರ್ ಲೈಟು, ಅಂದ್ರೆ ಇಲ್ಲಿನ ಲೈಟು. ಇದನ್ನ ಆನ್ ಮಾಡಿದ್ರೆ ಮಿರರ್ ಲೈಟ್ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಇದರಲ್ಲೂ ಕಲರ್ ಚೇಂಜಸ್ ಇದೆ. ಯೆಲ್ಲೋ, ಬ್ಲೂ, ಪಿಂಕ್, ಗ್ರೀನ್, ವೈಟ್. ಸೊ ಇದನ್ನು ನೀಟಾಗಿ ನಾವು ಸೆಟ್ಟಿಂಗ್ ಮಾಡ್ಕೊಬೋದು. ಇಷ್ಟನ್ನು ಸೆಟ್ ಮಾಡ್ಕೊಬೋದು. ಇಲ್ಲಿ ಒಂದು ನಮಗೆ Type-C ಕೇಬಲ್ ಕೊಟ್ಟಿರ್ತಾರೆ, ಹಾಗೆ USB ಕೊಟ್ಟಿರ್ತಾರೆ. ನಾವು USB ಹಾಕೊಂಡು ಮೊಬೈಲ್ ಚಾರ್ಜ್ ಮಾಡ್ಕೊಬೋದು, ಅಥವಾ Type-C ಹಾಕೊಂಡು ಸಹ ಮೊಬೈಲ್ನ ಚಾರ್ಜ್ ಮಾಡ್ಕೊಬೋದು. ಹಾಗೆ ಹೆಡ್ಫೋನ್ಸ್ ಒಂದು ಕೊಟ್ಟಿದ್ದಾರೆ, ಹೆಡ್ಫೋನ್ಸ್ ಸಹ ಯೂಸ್ ಮಾಡ್ಬೋದು. ಕೆಳಗಡೆ TV ಅಂತ ಕೊಟ್ಟಿರಲ್ಲ, ಇನ್ನ ಇನ್ಸ್ಟಾಲ್ ಮಾಡಿಲ್ಲ, ಮತ್ತೆ ಫ್ಯೂಚರ್ ಅಲ್ಲಿ ನೀವು ಬರ್ಬೇಕಾದ್ರೆ ಮಾಡ್ತಾರೆ. ನಮಗೆ ಮೇಲ್ಗಡೆ ಕೊಟ್ಟಿರೋದು ಅನ್ಲಾಕ್ ಬಟನ್. ಇಲ್ಲಿ 2 ಸೆಕೆಂಡ್ ಪ್ರೆಸ್ ಮಾಡ್ಕೊಂಡ್ರೆ ಇದು ಅನ್ಲಾಕ್ ಆಗುತ್ತೆ. ಹಾಗೆ ಜೊತೆಗೆ ಒಂದು ಫೈರ್ ಸ್ಟಾಪ್ ಕೊಟ್ಟಿದ್ದಾರೆ. ಅದ್ರಲ್ಲ ಬ್ಲೂ ಆನ್ ಮಾಡಿದ ತಕ್ಷಣ ನಮ್ಗೆ ಬ್ಲೂ ಆಯ್ತು, ಪಿಂಕ್ ಆನ್ ಮಾಡಿದ ತಕ್ಷಣ ಪಿಂಕ್ ಆಯ್ತು, ಗ್ರೀನ್ ಆಯ್ತು, ವೈಟ್ ಸಹ ಆಯ್ತು, ಯೆಲ್ಲೋ ಆಯ್ತು. ಗುರು, ಇಷ್ಟೆಲ್ಲಾ ಕಷ್ಟಪಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನಮ್ಮನೆಯಿಂದ ಇಲ್ಲಿಗೆ ಬೇಜಾನ್ ದೂರ ಇದೆ. ಯಾರ ಹತ್ರನೋ ಡ್ರಾಪ್ ಕೇಳ್ಕೊಂಡು ಡೇ ಪಾಸ್ಗಳು ತಗೊಂಡು
ಎಷ್ಟೋ ಶ್ರಮ ಪಟ್ಟು ಈ ಒಂದು ಜಾಗನ ನಿಮ್ಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಸೊ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬು, ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ನೋಡ್ರಿ, ನಮ್ಮ ಬಾಸ್ ಆಂಜನೇಯನ ಮೇಲೆ ಆಣೆಗೂ ನೀವು ಒಂದೊಂದೇ ಸಬ್ಸ್ಕ್ರೈಬು ಇಷ್ಟನ್ನ ಮಾಡಿ 1K ಸಬ್ಸ್ಕ್ರೈಬ್ನ ಮಾಡಿದ್ರೆ ನೀವು ಹೇಳಿರೋ ಜಾಗಕ್ಕೆ ನಾನು ಹೋಗ್ತೀನಿ. ನಾನು ಹೋಗಿ ಅಲ್ಲಿನ ಜಾಗವನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮ್ಗೋಸ್ಕರ. ಸೊ ಬೇಗ ತಡ ಯಾಕೆ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಾವು ನೋಡಿದ್ವಲ್ಲ ಅದು ಬಂದ್ಬಿಟ್ಟು ಸಿಂಗಲ್ ಪಾಡು. ಇಲ್ಲಿ ಸಿಂಗಲ್ ಪಾಡು ಮತ್ತೆ ಟ್ವಿನ್ ಪಾಡ್ ಅಂತ ಇದೆ. ಸೊ ಇವಾಗ ನಾನು ನಿಮ್ಗೆ ಟ್ವಿನ್ ಪಾಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ನಾವು ಟ್ವಿನ್ ಪಾಡ್ಗೆ ಬಂದಿದೀವಿ. ಟ್ವಿನ್ ಪಾಡ್ ಅಲ್ಲಿ ಅಷ್ಟೊಂದೇನು ಚೇಂಜಸ್ ಇರಲ್ಲ, ಸ್ವಲ್ಪ ಸ್ಪೇಸಿನ ಜಾಸ್ತಿ ಇರುತ್ತೆ. ಹಾಗೆ ನಮ್ಗೆ 2 ದಿಂಬು ಕೊಡ್ತಾರೆ, ಇಲ್ಲೊಂದು. ಸೊ ಅದೇ ತರದ ಸಿಸ್ಟಮ್ಸ್ ಇಲ್ಲೂ ಟ್ವಿನ್ ಪಾಡ್ ಅಲ್ಲೂ ಇರುತ್ತೆ. ಸೊ ಲೈಟ್ ನ ನಾವು ಆನ್ ಮಾಡ್ಕೊಬಹುದು, ಆಫ್ ಮಾಡ್ಕೊಬಹುದು, ಅಥವಾ ಮತ್ತೆ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಮತ್ತೆ ಇಲ್ಲಿ ಮಿರರ್ ಲೈಟ್ ನು ಸಹ ಕಂಟ್ರೋಲ್ ಮಾಡ್ಬೋದು. ಇದೆಲ್ಲ ಕಂಟ್ರೋಲ್ ಸಿಸ್ಟಮ್. ಮತ್ತೆ ಆಫ್ ಸಹ ಮಾಡ್ಕೊಬಹುದು. ಸೊ ಆನ್ ಮಾಡ್ಕೋಣ. ಸೊ ಇವಾಗ ಎಲ್ಲ ಆನ್ ಆಯ್ತು. ಮತ್ತೆ ಇಲ್ಲೂ ಒಂದು ಫೈರ್ ಸ್ಟಾಪ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿಗೆ. ಮೇಲ್ಗಡೆ ಹೋಗೋದಕ್ಕೆ ಈ ತರ ಸ್ಟೆಪ್ಸ್ ಕೊಟ್ಟಿರ್ತಾರೆ. ಮೇಲ್ಗಡೆ ಎಲ್ಲ ಸೇಮು. ಇಲ್ಲಿನ ಕಸ್ಟಮರ್ನ ಇಲ್ಲಿನ ರಿವ್ಯೂನ ಕೇಳೋಣ ಬನ್ನಿ. ಎಸ್ ಬ್ರೋ, ಹೌ ಡು ಯು ಫೀಲ್ ಅಬೌಟ್ ದಿಸ್ ಪಾಡ್? The pods are comfortable. We get very good blankets, pillows, and everything. And they have like 2 kinds of pods, one for single person and one for like couples. Everything is neat and clean here. So I am staying here for like past 10 days. It's very comfortable. We have separate workstation for doing the works and everything, making calls, and everything is centralized AC. So it's the temperature is good, whether it is hot outside or not. They have separate bathrooms, shower area, changing rooms also. So yeah, the experience is good, I would say. ಗೈಸ್, ಇಷ್ಟೆಲ್ಲ ನೋಡಿದ್ಮೇಲೆ ವಾಶ್ರೂಮ್ ನೋಡದೆ ಇರಕ್ಕಾಗುತ್ತಾ? ಸೊ ವಾಶ್ರೂಮ್ ಹತ್ರ ಹೋಗೋಣ. ಆಟೋಮೆಟಿಕ್ ಗುರು ಇವೆಲ್ಲ. ಇದು ಬಂದ್ಬಿಟ್ಟು ವುಮೆನ್ಸ್ದು, ಇದು ಬಂದು ಮೆನ್ಸ್ ವಾಶ್ರೂಮ್ ಒಳಗಡೆ ಬಂದ್ರೆ ನಮ್ಗೆ ಈ ತರ ಕಾಣಿಸುತ್ತೆ. ಸೊ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಶವರು, ಡ್ರೆಸ್ಸಿಂಗ್ ರೂಮು, ಸಿಂಕು ಎಲ್ಲ ನೀಟಾಗೇ ಇದೆ. ಸೊ ಗೈಸ್, ಇಲ್ಲೆಷ್ಟು ನೋಡ್ತಾ ಇರೋದು ಇದು ಬಂದು ವರ್ಕಿಂಗ್ ಪ್ಲೇಸು. ಥ್ಯಾಂಕ್ ಯು ಬ್ರೋ. ಖಂಡಿತ ಇವತ್ತಿನ ಒಂದು ವಿಡಿಯೋ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲೂ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್.